Hello friends, welcome back to SS Computopia. Ignite your digital mind. ಸೊ ಈ ಸೆಷನ್ ಅಲ್ಲಿ ನಾವೇನಪ್ಪ ಮಾಡೋಣ, ಗ್ರಾಫಿಕ್ ಡಿಸೈನರ್ ಕೋರ್ಸ್ ಜನವರಿ 2025 ಅಲ್ಲಿ ಎಕ್ಸಾಮ್ ನಡೀತಲ್ಲ, ಆ ಕ್ವಶನ್ ಪೇಪರ್ ನ ರಿವ್ಯೂ ಮಾಡೋಣ. ಓಕೆ, ಆಪರ್ಚುನಿಟಿ ಡಸ್ ನಾಟ್ ಹ್ಯಾಪನ್, ಯು ಕ್ರಿಯೇಟ್ ಇಟ್. ಸೊ ತಡ ಮಾಡ್ದಲ್ಲ ಇವತ್ತಿನ ಸೆಷನ್ ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್. ಸೊ ಇದರ ಫಸ್ಟ್ ಸೆಷನ್ ಬಂದ್ಬಿಟ್ಟು MCQ. ಓಕೆ, MCQ ಅಂದ್ರೆ ಒಂದು ಕ್ವಶನ್ ಇರುತ್ತೆ, ಅದಕ್ಕೆ 4 ಡಿಫ್ರೆಂಟ್ ಆಪ್ಷನ್ ಇರುತ್ತೆ. ಕರೆಕ್ಟ್ ಆಪ್ಷನ್ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಪಿಕ್ಸೆಲ್ ಸ್ಟ್ಯಾಂಡ್ಸ್ ಫಾರ್, ಪಿಕ್ಸೆಲ್ ಅಂದ್ರೆ ಏನು? ಪಿಕ್ಟೋರಿಯಲ್ ಇಲೈಟ್, ಪಿಕ್ಚರ್ ಎಲಿಮೆಂಟ್, ಪಿಕ್ಸೆಲೇಟೆಡ್ ಎಲಿಮೆಂಟ್, ಪಿಕ್ಚರ್ ಎಲೆಕ್ಟ್ರಾನ್. ಸೊ ಆನ್ಸರ್ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ ಬಂದ್ಬಿಟ್ಟು ಪಿಕ್ಚರ್ ಎಲಿಮೆಂಟ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಡ್ಯಾಶ್ ರೆಫರ್ಸ್ ಟು ನಂಬರ್ ಆಫ್ ಪಿಕ್ಸೆಲ್ಸ್ ಪರ್ ಇಂಚ್ ಇನ್ ಅನ್ ಇಮೇಜ್. ಸೊ ಒಂದ್ ಇಮೇಜ್ ಅಲ್ಲಿ ಒಂದ್ ಇಂಚ್ ಅಲ್ಲಿ ಎಷ್ಟು ಪಿಕ್ಸೆಲ್ಸ್ ಇರುತ್ತಲ್ಲ ಅದನ್ನ ನಾವ್ ಏನಂತ ಹೇಳ್ತೀವಿ? ರೆಸಲ್ಯೂಷನ್, ಕಾಂಟ್ರಾಸ್ಟ್, ಬ್ರೈಟ್ನೆಸ್, ಕಲರ್ ಏನಂತ ಹೇಳ್ತೀವಿ. ಸೊ ಆನ್ಸರ್ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ ಬಂದ್ಬಿಟ್ಟು ರೆಸಲ್ಯೂಷನ್. ಒಂದ್ ಪಿಕ್ಸೆಲ್, ಒಂದ್ ಇಮೇಜ್ ಇತ್ತಂದ್ರೆ ಒಂದು ಇಂಚ್ ಅಲ್ಲಿ ಎಷ್ಟು ಪಿಕ್ಸೆಲ್ ಇದೆ ಅನ್ನೋದನ್ನ ನಾವು ರೆಸಲ್ಯೂಷನ್ ಆಫ್ ಎನ್ ಇಮೇಜ್ ಅಂತ ಹೇಳ್ತೀವಿ. ರೆಸಲ್ಯೂಷನ್ ಜಾಸ್ತಿ ಇತ್ತು ಅಂದ್ರೆ ಇಮೇಜ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ರೆಸಲ್ಯೂಷನ್ ಕಮ್ಮಿ ಇದ್ರೆ ಇಮೇಜ್ ಕ್ವಾಲಿಟಿ ಕಮ್ಮಿ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಚೆಕ್ ಮಾಡೋಣ. ಬ್ಲೀಡ್ ಏರಿಯಾ ಇಸ್ ಶೋನ್ ಬೈ ಡ್ಯಾಶ್ ಕಲರ್ ಲೈನ್. ಸೊ ಬ್ಲೀಡ್ ಏರಿಯಾನ ನಾವು ಯಾವ ಕಲರ್ ಲೈನ್ ಅಲ್ಲಿ ತೋರಿಸ್ತೀವಿ? ಬ್ಲೂ, ಮೆಜೆಂಟಾ, ರೆಡ್, ಬ್ಲಾಕ್. ಇದು ಇನ್ ಡಿಸೈನ್ ಕ್ವಶನ್. ಓಕೆ, ಸೊ ಆನ್ಸರ್ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ ಬಂದು ರೆಡ್. ಸೊ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ನೋಡೋಣ. ಸೆಟ್ ಆಫ್ ಕ್ವಶನ್ಸ್ ನೋಡೋಣ. ದ ಡಿಫಾಲ್ಟ್ ಪೇಜ್ ವ್ಯೂ ಇಸ್ ಡ್ಯಾಶ್ ಇನ್ ಇನ್ಡಿಸೈನ್. ಒಂದು ಇನ್ಡಿಸೈನ್ ಅಲ್ಲಿ ಒಂದು ಪೇಜ್ ನೋಡೋದಕ್ಕೆ ಸ್ಕ್ರೀನ್ ಬರುತ್ತಲ್ವಾ ನಿಮ್ಮ ಡಾಕ್ಯುಮೆಂಟ್ ನ, ಅದನ್ನ ಪೇಜ್ ವ್ಯೂ ಅಂತ ಹೇಳ್ತೀವಿ. ಪೇಜ್ ಯಾವ ತರ ಕಾಣ್ಬೇಕು ಅನ್ನೋದಕ್ಕೆ. ಸೊ ಆ ಡಿಫಾಲ್ಟ್ ಪೇಜ್ ವ್ಯೂ ಯಾವುದು ಅಂತ ಕೇಳ್ತಿದ್ದಾರೆ. ಆಕ್ಚುಯಲ್ ಸೈಜ್, ಫಿಟ್ ಪೇಜ್ ಇನ್ ವಿಂಡೋ, ಫಿಟ್ ಸ್ಪ್ರೆಡ್ ಇನ್ ವಿಂಡೋ, ಎಂಟೈರ್ ಪೇಜ್. ಸೊ ಆನ್ಸರ್ ಚೆಕ್ ಮಾಡ್ಕೊಳ್ಳೋಣ. ಫಿಟ್ ಸ್ಪ್ರೆಡ್ ಇನ್ ವಿಂಡೋಸ್. ಸ್ಪ್ರೆಡ್ ಅಂದ್ರೆ ಎರಡು ಲೆಫ್ಟ್ ಮತ್ತೆ ರೈಟ್ ಎರಡು ಪೇಜ್ ಇರುತ್ತಲ್ವಾ ಇವಾಗ ನಾವು ಬುಕ್ ಓಪನ್ ಮಾಡಿದಾಗ. ಸೊ ಆ ಎರಡು ಪೇಜ್ ಸೇರಿಸಿ ನಾವು ಸ್ಪ್ರೆಡ್ ಅಂತ ಹೇಳ್ತೀವಿ. ಸೊ ಎರಡು ಸ್ಪ್ರೆಡ್ ಒಂದು ವಿಂಡೋದಾಗ ಕುತ್ಕೊಳ್ಳೋದನ್ನ ನಾವು ಡಿಫಾಲ್ಟ್ ಪೇಜ್ ವ್ಯೂ ಅಂತ ಹೇಳ್ತೀವಿ. ಓಕೆ, ಡ್ಯಾಶ್ ಹೆಲ್ಪ್ಸ್ ಯು ಟು ಮಾನಿಟರ್ ಅಂಡ್ ಮಾಡಿಫೈ ಯುವರ್ ವರ್ಕ್ ಪೇಜ್. ಟ್ಯಾಬ್, ಸ್ಕ್ರಾಲ್ ಬಾರ್, ಪ್ಯಾನಲ್, ಸ್ವಾಚಸ್. ಆನ್ಸರ್ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ ಬಂದ್ಬಿಟ್ಟು ಪ್ಯಾನಲ್. ಡ್ಯಾಶ್ ಆಪ್ಷನ್ ಈಸ್ ಯೂಸ್ ಟು ಚೇಂಜ್ ಸಮಥಿಂಗ್ ಅಬೌಟ್ ಮಾಸ್ಟರ್ ಜಸ್ಟ್ ಆನ್ ಒನ್ ಪೇಜ್. ಸೊ ಈಗ ನೀವು ಮಾಸ್ಟರ್ ಪೇಜ್ ಅಲ್ಲಿ ಇರುತ್ತೆ, ಜಸ್ಟ್ ಒನ್ ಪೇಜ್ ಅಲ್ಲಿ ಅದರ ಸೆಟ್ಟಿಂಗ್ ನ ಚೇಂಜ್ ಮಾಡಬೇಕು ಅಂತಂದ್ರೆ ಏನ್ ಆಪ್ಷನ್ ನ ಯೂಸ್ ಮಾಡ್ತೀರಾ? ಅಪ್ಗ್ರೇಡ್ ಮಾಸ್ಟರ್ ಪೇಜ್, ಓವರ್ ರೈಡಿಂಗ್ ಮಾಸ್ಟರ್ ಪೇಜ್, ಅಪ್ಡೇಟಿಂಗ್ ಮಾಸ್ಟರ್ ಪೇಜ್, ರೀಲೋಡ್ ಮಾಸ್ಟರ್ ಪೇಜ್. ಸೊ ಆನ್ಸರ್ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ ಬಂದ್ಬಿಟ್ಟು ಓವರ್ ರೈಡಿಂಗ್ ಮಾಸ್ಟರ್ ಪೇಜ್. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ನೋಡೋಣ. ಡ್ಯಾಶ್ ಇಸ್ ಆಲ್ಸೋ ಕಾಲ್ಡ್ ಅಸ್ ಫಾಲ್ಸ್ ಇಟಾಲಿಕ್. ಫಾಲ್ಸ್ ಇಟಾಲಿಕ್ ಅಂತ ಯಾವ್ದನ್ನ ಅಂತೀವಿ? ರೊಟೇಟಿಂಗ್, ಪೊಸಿಷನಿಂಗ್, ಸ್ಕೀವಿಂಗ್ ಮತ್ತೆ ಸ್ಕೀವಿಂಗ್. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ ಈಸ್ ಸ್ಕೀವಿಂಗ್. ಸ್ಕೀವಿಂಗ್ ಅಂದ್ರೆ, ಸೊ ಈಗ ನನಗೆ ಟೆಕ್ಸ್ಟ್ ಅಥವಾ ಇಮೇಜ್ ಏನಿರುತ್ತೆ ಸ್ವಲ್ಪ ಸ್ಲೈಟ್ ಆಗಿ ಬೆಂಡ್ ಆಗುತ್ತೆ. ಲೈಕ್ ಈಗ ನಾನು ರೆಕ್ಟಾಂಗಲ್ ಶೇಪ್ ಇದ್ರೆ ಅದು ಪ್ಯಾರಲೋಗ್ರಾಮ್ ಆಗಿ ಸ್ವಲ್ಪ ಬೆಂಡ್ ಆಗಿ ಕಾಣುತ್ತೆ. ಸೊ ಅದನ್ನ ನಾವು ಸ್ಕೀವಿಂಗ್ ಅಂತ ಹೇಳ್ತೀವಿ ಇಮೇಜ್ ಅಲ್ಲಾದ್ರೆ. ಓಕೆ, ಅದೇ ಟೆಕ್ಸ್ಟ್ ಅಲ್ಲಾದ್ರೆ ಸ್ವಲ್ಪ ಬೆಂಡ್ ಆಗಿರುತ್ತೆ ಟೆಕ್ಸ್ಟ್, ಅದನ್ನ ಫಾಲ್ಸ್ ಇಟಾಲಿಕ್ ಅಂತ ಕೂಡ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ನೋಡೋಣ. ದ ಡಿಫಾಲ್ಟ್ ಒಪಾಸಿಟಿ ಆಫ್ ಎನ್ ಆಬ್ಜೆಕ್ಟ್ ಇಸ್ ಡ್ಯಾಶ್ ಪರ್ಸೆಂಟ್. ಒಪಾಸಿಟಿ ಅಂದ್ರೆ ಏನಂತ ಹೇಳ್ಬೋದು ಅಂದ್ರೆ, ಇವಾಗ ನನ್ಗೊಂದು ಆಬ್ಜೆಕ್ಟ್ ಇದೆಯಲ್ಲ ಅಥವಾ ಒಂದು ಇಮೇಜ್ ಇದೆ ಅನ್ಕೊಳ್ಳಿ, ಅದರ ಮೂಲಕ ಲೈಟ್ ಪಾಸ್ ಆಗದಲ್ಲೇ ಇರುವಂತದ್ದನ್ನ ನಾವು ಒಪಾಸಿಟಿ ಅಂತ ಹೇಳ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಎರಡು ಇಮೇಜ್ ಹಾಕ್ತೀನಿ, ಒಂದರೊಂದೇ ಒಂದು ಹಾಕ್ತೀನಿ. ಸೊ ಮುಂದೆ ಇರೋ ಇಮೇಜ್ ಇರೋದ್ರಿಂದ ನನಗೆ ಹಿಂದೆ ಇರೋ ಇಮೇಜ್ ನ ಕಾಣೋದಿಲ್ಲ. ಸೊ ಅಂದ್ರೆ ಆವಾಗ ನಾನು ಏನಂತ ಹೇಳ್ಬೋದು ಅಂದ್ರೆ, ಇವಾಗ ಮುಂದೆ ಇರೋ ಇಮೇಜ್ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸಿ ಹಿಂದೆ ಇರೋ ಇಮೇಜ್ ಕಾಣಿಸ್ಬೇಕಂದ್ರೆ ಅವಾಗ ಏನ್ ಮಾಡ್ತೀನಪ್ಪ ಅಂದ್ರೆ ಒಪಾಸಿಟಿನ ನಾನು ಇನ್ಕ್ರೀಸ್ ಮಾಡ್ತೀನಿ. ಓಕೆ, ಸೊ ಡಿಫಾಲ್ಟ್ ಆಗಿ ಎಷ್ಟು ಒಪಾಸಿಟಿ ಇರುತ್ತೆ ಆಬ್ಜೆಕ್ಟ್ ಅಂತ ಕ್ವಶನ್. ಸೊ ಆನ್ಸರ್ಸ್ ಬಂದ್ಬಿಟ್ಟು 100%. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ನೋಡೋಣ. ಡ್ಯಾಶ್ ಇಸ್ ಅ ಬಟನ್ ದಟ್ ಓಪನ್ಸ್ ಎ ಗ್ರೂಪ್ ಆಫ್ ರಿಲೇಟೆಡ್ ಟೂಲ್ಸ್. ಈಗ ನಾನು ಯಾವ ಬಟನ್ ನ ಪ್ರೆಸ್ ಮಾಡಿದ್ರೆ ಅದರ ರಿಲೇಟೆಡ್ ಟೂಲ್ಸ್ ಓಪನ್ ಆಗುತ್ತೆ ಅಂತ ಕ್ವಶನ್. ಸೊ ಆಪ್ಷನ್ಸ್ ಬಂದ್ಬಿಟ್ಟು ಫ್ಲೈ ಔಟ್, ಮೆನ್ಯೂ, ಡಾಕರ್, ಫೋಲ್ಡರ್. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ ಬಂದ್ಬಿಟ್ಟು ಫ್ಲೈ ಔಟ್. ಫ್ಲೈ ಔಟ್ ಅಂದ್ರೆ ಇವಾಗ ನನಗೆ ಒಂದು ಟೂಲ್ ಅಲ್ಲಿ ರೈಟ್ ಸೈಡ್ ಕೆಳಗಡೆ ಒಂದು ಬ್ಲಾಕ್ ಕಲರ್ ಟ್ರಯಾಂಗಲ್ ಶೇಪ್ ಇರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ಅದರ ರಿಲೇಟೆಡ್ ಟೂಲ್ಸ್ ಓಪನ್ ಆಗುತ್ತೆ. ಸೊ ಅದನ್ನ ನಾನು ಫ್ಲೈ ಔಟ್ ಅಂತ ಹೇಳ್ತೀನಿ. ಓಕೆ, ಡ್ಯಾಶ್ ಕ್ರಿಯೇಟ್ಸ್ ಎ ಕಾಪಿ ಆಫ್ ಎನ್ ಆಬ್ಜೆಕ್ಟ್ ದಟ್ ಇಸ್ ಲಿಂಕ್ ಟು ದ ಒರಿಜಿನಲ್. ಸೊ ಒರಿಜಿನಲ್ ಗೆ ಲಿಂಕ್ ಆಗಿರೋದಕ್ಕೆ ಕಾಪಿ ಕ್ರಿಯೇಟ್ ಮಾಡೋದಕ್ಕೆ ಯಾವ ಆಪ್ಷನ್ ನ ಯೂಸ್ ಮಾಡ್ತೀವಿ? ಸಿಂಬಲ್, ಕಾಪಿ, ಕ್ಲೋನ್, ಡೂಪ್ಲಿಕೇಟ್. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ ಬಂದ್ಬಿಟ್ಟು ಕ್ಲೋನ್. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ನೋಡೋಣ.
Diamond shaped handles in certain shapes used to modify the appearance of a shape are called anchor points, path, ellipse, segment. ಸೊ ಇವಾಗ ನಾನೊಂದು ಶೇಪ್ ನ ಇನ್ಸರ್ಟ್ ಮಾಡ್ತೀನಿ ಅನ್ಕೊಳ್ಳಿ, ಲೈಕ್ ಕೋರಲ್ ಡ್ರಾ ನಲ್ಲಿ ಅಥವಾ ಇನ್ ಡಿಸೈನ್ ಅಲ್ಲಿ ಆಗಿರ್ಬೋದು. ಸೊ ಇನ್ಸರ್ಟ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಶೇಪ್ ಬರುತ್ತೆ. ಸೊ ಅದನ್ನ ನೀವು ಡ್ರ್ಯಾಗ್ ಮಾಡೋದ್ರಿಂದ ನಿಮ್ ಒರಿಜಿನಲ್ ಶೇಪ್ ಇದೆ ಏನಿದೆ ಅದನ್ನ ನಾನು ಮಾಡಿಫೈ ಮಾಡ್ಬೋದು. ಸೊ ಅದನ್ನ ನಾನು ಏನಂತ ಹೇಳ್ತೀವಿ ಅಂತ ಕ್ವಶನ್ ಅಲ್ಲಿ ಕೇಳ್ತಾ ಇದ್ದಾರೆ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಆನ್ಸರ್ ಬಂದ್ಬಿಟ್ಟು ಗ್ಲಿಪ್ ಅಂತ ಹೇಳ್ತೀವಿ. ಓಕೆ, ಡ್ಯಾಶ್ ಇಸ್ ದ ಪ್ರಿಂಟಬಲ್ ಏರಿಯಾ ಇನ್ ಡ್ರಾಯಿಂಗ್ ವಿಂಡೋ. ಸೊ ನನ್ನ ಡ್ರಾಯಿಂಗ್ ವಿಂಡೋ ನಲ್ಲಿ ನನಗೆ ಪ್ರಿಂಟ್ ಆಗುತ್ತಲ್ಲ ಆ ಏರಿಯಾನ ಏನಂತ ಹೇಳ್ತೀವಿ ಅಂತ ಕ್ವಶನ್. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ ಬಂದ್ಬಿಟ್ಟು ಡ್ರಾಯಿಂಗ್ ಪೇಜ್. ಸೊ ಪ್ರಿಂಟಬಲ್ ಏರಿಯಾನ ನಾವು ಕೋರಲ್ ಡ್ರಾ ನಲ್ಲಿ ಏನಂತ ಹೇಳ್ತೀವಪ್ಪ ಅಂದ್ರೆ ಡ್ರಾಯಿಂಗ್ ಪೇಜ್ ಅಂತ ಹೇಳ್ತೀವಿ. ಓಕೆ, ಡ್ಯಾಶ್ ಕಲರ್ ಮೋಡ್ ಇಸ್ ಯೂಸ್ಡ್ ಇನ್ ಪ್ರಿಂಟಿಂಗ್. ಇವಾಗ ನಾನು ಒಂದು ಡಾಕ್ಯುಮೆಂಟ್ ನ ಕಂಪ್ಯೂಟರ್ ವರ್ಕ್ ಮಾಡಿರ್ತೀನಿ, ಆಮೇಲೆ ಪ್ರಿಂಟ್ ಔಟ್ ಬೇಕು ಅಂದ್ರೆ ಯಾವ ಕಲರ್ ಮೋಡ್ ನನ್ನ ಪ್ರಿಂಟರ್ ಯೂಸ್ ಮಾಡುತ್ತೆ ಅಥವಾ ಪ್ರಿಂಟಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. CMYK ಅಂದ್ರೆ ಕ್ಯಾನ್, ಮೆಜೆಂಟಾ, ಯೆಲ್ಲೋ ಮತ್ತೆ ಬ್ಲಾಕ್ ಅಂತ ಹೇಳ್ತೀವಿ. ಈ ಕಲರ್ ಮೋಡ್ ನನ್ನ ಕಂಪ್ಯೂಟರ್ ಯೂಸ್ ಮಾಡುತ್ತೆ ಪ್ರಿಂಟ್ ಮಾಡ್ಬೇಕಾದ್ರೆ. ಓಕೆ, ಡ್ಯಾಶ್ ಫೌಂಟೇನ್ ಫಿಲ್ ಫ್ಲೋಸ್ ಇನ್ ಎ ಸ್ಟ್ರೈಟ್ ಲೈನ್ ಅಕ್ರಾಸ್ ದ ಆಬ್ಜೆಕ್ಟ್. ನೀವು ಆಬ್ಜೆಕ್ಟ್ ಇರುತ್ತೆ ಅದಕ್ಕೆ ನೀವು ಕಲರ್ ಫಿಲ್ ಮಾಡ್ತೀರಾ ಅನ್ಕೊಳ್ಳಿ. ಸೊ ಸ್ಟ್ರೈಟ್ ಲೈನ್ ಒಂದು ಆಬ್ಜೆಕ್ಟ್ ಅಲ್ಲಿ ಉದ್ದಕ್ಕೂ ಕಲರ್ ಫಿಲ್ ಆದ್ರೆ ಅದನ್ನ ಯಾವ ತರ ಫಿಲ್ ಅಂತ ಕರಿತೀವಿ ಅಂತ ಕೇಳ್ತಾ ಇದ್ದಾರೆ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಆ ತರ ಫಿಲ್ ನಾವು ಲೀನಿಯರ್ ಫಿಲ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ನೋಡೋಣ. ದ ಡಿಫಾಲ್ಟ್ ಸ್ಕ್ರೀನ್ ಮೋಡ್ ಇಸ್ ಡ್ಯಾಶ್ ಇನ್ ಫೋಟೋಶಾಪ್. ಸೊ ಫೋಟೋಶಾಪ್ ಅಲ್ಲಿ ನಿಮಗೆ ಓಪನ್ ಮಾಡಿದ ತಕ್ಷಣ ಸ್ಕ್ರೀನ್ ಬರುತ್ತಲ್ಲ, ಅದು ಡಿಫಾಲ್ಟ್ ಸ್ಕ್ರೀನ್ ಮೋಡ್ ಏನು ಅಂತ ಕೇಳ್ತಾ ಇದ್ದಾರೆ. ನಾರ್ಮಲ್, ಫುಲ್ ಸ್ಕ್ರೀನ್ ಮೋಡ್, ಸ್ಟ್ಯಾಂಡರ್ಡ್ ಸ್ಕ್ರೀನ್ ಮೋಡ್, ಫುಲ್ ಸ್ಕ್ರೀನ್ ಮೋಡ್ ವಿತ್ ವೆನ್ಯೂ ಬಾರ್. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಸ್ಕ್ರೀನ್ ಮೋಡ್ ಅಂತ. ಓಕೆ, ಸೊ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ನೋಡೋಣ. ಡ್ಯಾಶ್ ಪ್ಯಾಲೆಟ್ ಇಸ್ ಎ ಲಾಗ್ ಆಫ್ ಆಲ್ ಆಕ್ಷನ್ಸ್ ಯು ಪರ್ಫಾರ್ಮ್ ವಿತ್ ಇನ್ ಫೋಟೋಶಾಪ್. ನೀವು ಫೋಟೋಶಾಪ್ ಅಲ್ಲಿ ಏನೇನ್ ಆಕ್ಷನ್ ಎಲ್ಲ ಮಾಡ್ತೀರಾ ಅದೆಲ್ಲ ಎಲ್ಲಿ ರೆಕಾರ್ಡ್ ಆಗಿರುತ್ತೆ ಅಥವಾ ಎಲ್ಲಿ ನನಗೆ ಗೊತ್ತಾಗುತ್ತೆ ನೀವು ಏನೇನ್ ಆಕ್ಷನ್ಸ್ ಪರ್ಫಾರ್ಮ್ ಮಾಡಿದೀರಾ ಅಂತ ಕ್ವಶನ್. ಆನ್ಸರ್ ಆಪ್ಷನ್ಸ್ ಬಂದ್ಬಿಟ್ಟು ಹಿಸ್ಟ್ರಿ, ಹಿಸ್ಟೋಗ್ರಾಮ್, ಆಕ್ಷನ್, ಇನ್ಫೋ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಆನ್ಸರ್ ಬಂದ್ಬಿಟ್ಟು ಹಿಸ್ಟ್ರಿ. ಹಿಸ್ಟ್ರಿ ಪ್ಯಾಲೆಟ್ ನನಗೆ ನಾನು ಏನೇನ್ ಆಕ್ಷನ್ಸ್ ಮಾಡ್ತೀನಿ ಎಲ್ಲಾನು ಸ್ಟೋರ್ ಮಾಡಿರುತ್ತೆ. ಸೊ ಲಾಸ್ಟ್ 20 ಆಪರೇಷನ್ಸ್ ಏನಾಗಿರುತ್ತೆ ಅದರದ್ದು ಲಾಗ್ ಇರುತ್ತೆ. ಓಕೆನಾ. ದ ಸ್ಟ್ಯಾಂಡರ್ಡ್ ರೆಕಮೆಂಡೆಡ್ ರೆಸಲ್ಯೂಷನ್ ಫಾರ್ ಪ್ರಿಂಟೆಡ್ ಇಮೇಜ್ ಇಸ್ ಬಿಟ್ವೀನ್ ಡ್ಯಾಶ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇವಾಗ ನಾನು ಇಮೇಜ್ ನ ಕ್ರಿಯೇಟ್ ಮಾಡ್ತೀನಿ ಅಲ್ವಾ. ಸೊ ಡಿಫಾಲ್ಟ್ ಆಗಿ ನೀನು ರೆಸಲ್ಯೂಷನ್ ಸೆಟ್ ಮಾಡ್ದಲೆ ಲೈಕ್ ಒಂದು ಡಾಕ್ಯುಮೆಂಟ್ ನ ಓಪನ್ ಮಾಡಿದ್ರೆ ಅಥವಾ ಈಗ ಯಾರಾದ್ರೂ ಬೇಸಿಕ್ ಆಗಿ ಒಂದು ಇಮೇಜ್ ನ ಮಾಡಿ ಅಂತ ಕೊಟ್ರೆ ಅದ್ರ ಡಿಫಾಲ್ಟ್ ರೆಸಲ್ಯೂಷನ್ ಎಷ್ಟಿರುತ್ತೆ ಅಂತ ಕ್ವಶನ್. ಓಕೆ, 60 to 90, 150 to 300, 50 to 100, 70 to 92. ಓಕೆ, ಆನ್ಸರ್ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ ಬಂದು 150 to 300. ಸೊ ಇಮೇಜ್ ಆದ್ರಿಂದ ಸೊ ನನಗೆ ಎಷ್ಟು ರೆಸಲ್ಯೂಷನ್ ಜಾಸ್ತಿ ಇರುತ್ತೆ ಅಷ್ಟು ಚೆನ್ನಾಗಿ ಅದು ಕಾಣಿಸುತ್ತೆ. ಆಗ್ಲೇ ಹೇಳ್ದಂಗೆ ರೆಸಲ್ಯೂಷನ್ ಅಂದ್ರೆ ಏನಪ್ಪಾ ಅಂದ್ರೆ 1 ಇಂಚ್ ಜಾಗದಲ್ಲಿ ಸೊ ಎಷ್ಟು ಪಿಕ್ಸೆಲ್ಸ್ ಇದೆ ಅನ್ನೋದನ್ನ ನಾವು ರೆಸಲ್ಯೂಷನ್ ಅಂತ ಹೇಳ್ತೀವಿ. ಜಾಸ್ತಿ ಪಿಕ್ಸೆಲ್ಸ್ ಇದ್ದಷ್ಟು ನನಗೆ ಇಮೇಜ್ ತುಂಬಾ ಒತ್ತಾಗಿರುತ್ತೆ, ಸೊ ನೀಟಾಗಿ ಕಾಣಿಸುತ್ತೆ. ಆವಾಗ ಅದು ಹೈ ರೆಸಲ್ಯೂಟೆಡ್ ಇಮೇಜ್ ಆದ್ರಿಂದ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ, ಜೊತೆಗೆ ಸ್ಪೇಸ್ ಕೂಡ ಜಾಸ್ತಿ ಆಕ್ಯುಪೈ ಮಾಡುತ್ತೆ. ಓಕೆ, ಅಂದ್ರೆ ಮೆಮೊರಿ ಅಂದ್ರೆ ಇವಾಗ ಫೈಲ್ ಸೈಜ್ ಇರುತ್ತಲ್ಲ ಅದು ಜಾಸ್ತಿ ಇರುತ್ತೆ. Okay. Dash palette shows the color values beneath the pointer. So pointer ಕೆಳಗಡೆ ಕಲರ್ ವ್ಯಾಲ್ಯೂಸ್ ನನಗೆ ಯಾವ ಪ್ಯಾಲೆಟ್ ಅಲ್ಲಿ ತೋರಿಸುತ್ತೆ. ಕಲರ್, ಸ್ವಾಚಸ್, ಇನ್ಫೋ, ಪಾತ್. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ ಬಂದ್ಬಿಟ್ಟು ಇನ್ಫೋ ಪ್ಯಾಲೆಟ್. ಇನ್ಫೋ ಪ್ಯಾಲೆಟ್ ಅಂದ್ರೆ ಇನ್ಫಾರ್ಮೇಶನ್ ನ ಕೊಡುತ್ತೆ. ಓಕೆ, ಡ್ಯಾಶ್ ಲೇಯರ್ ಇನ್ ಫೋಟೋಶಾಪ್ ಕಂಟೈನ್ಸ್ ದ ಶೇಪ್ ಡ್ರಾನ್ ಯೂಸಿಂಗ್ ಶೇಪ್ ಟೂಲ್. ಸೊ ನಾವು ಶೇಪ್ ಟೂಲ್ ಯೂಸ್ ಮಾಡ್ಕೊಂಡು ಶೇಪ್ ಡ್ರಾ ಮಾಡ್ತೀವಲ್ವಾ, ಆ ಶೇಪ್ ಡ್ರಾ ಮಾಡಿದ ತಕ್ಷಣ ಅದು ಯಾವ ಲೇಯರ್ ಅಲ್ಲಿ ನನಗೆ ಕಾಣುತ್ತೆ. ಆಪ್ಷನ್ಸ್ ಬಂದ್ಬಿಟ್ಟು ಅಡ್ಜಸ್ಟ್ಮೆಂಟ್, ಬ್ಯಾಕ್ ಗ್ರೌಂಡ್, ಶೇಪ್, ಟೆಕ್ಸ್ಟ್. ಆನ್ಸರ್ ಬಂದ್ಬಿಟ್ಟು ಶೇಪ್. ಓಕೆ, ಶೇಪ್ ಅನ್ನೋದು ಒಂದು ಲೇಯರ್ ಹೆಸರು. There are dash number of tools in marquee selection tool flyout. ಸೊ marquee selection tool flyout ಅಲ್ಲಿ ಎಷ್ಟು ನಂಬರ್ ಆಫ್ ಟೂಲ್ಸ್ ಇದೆ ಅಂತ ಕೇಳ್ತಿದ್ದಾರೆ. 4, 2, 3, 5. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ ಬಂದು 4. ರೆಕ್ಟ್ಯಾಂಗ್ಯುಲರ್ ಮಾರ್ಕ್ಯೂ, ಸ್ಕ್ವೇರ್ ಮಾರ್ಕ್ಯೂ ಮತ್ತೆ ಸಿಂಗಲ್ ರೋ ಮತ್ತೆ ಸಿಂಗಲ್ ಕಾಲಮ್. ಸೊ 4 ಆಪ್ಷನ್ ಬರುತ್ತೆ. ಓಕೆ, ಅಂದ್ರೆ ಸಿಂಗಲ್ ರೋ ಮಾರ್ಕ್ಯೂ, ಸಿಂಗಲ್ ಕಾಲಮ್ ಮಾರ್ಕ್ಯೂ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ಬಂದ್ಬಿಟ್ಟು ಫಿಲ್ ಇನ್ ದ ಬ್ಲಾಂಕ್ಸ್ ಅಂದ್ಬಿಟ್ಟು. ಸೊ ಇದರಲ್ಲಿ 2 ವಿಧದಲ್ಲಿ ಇರುತ್ತೆ. ಬಂದ್ಬಿಟ್ಟು ಒಂದು ಕ್ವಶನ್ ಅಲ್ಲಿ 2 ಡ್ಯಾಶ್ ಇರುತ್ತೆ. ಸೊ ಫಸ್ಟ್ ಪಾರ್ಟ್ ಆಫ್ ದ ಕ್ವಶನ್ ಓದ್ಬಿಟ್ಟು ಆಮೇಲೆ ಸೆಕೆಂಡ್ ಪಾರ್ಟ್ ಓದ್ಬೇಕು. ಸೊ ಫಸ್ಟ್ 10 ಕ್ವಶನ್ಸ್ಗೆ ಬರೀ ಕ್ವಶನ್ಸ್ ಮಾತ್ರ ಇರುತ್ತೆ. ಸೊ ಸೆಕೆಂಡ್ ಸೆಟ್ ಆಫ್ 10 ಕ್ವಶನ್ಸ್ ಹೇಗಿರುತ್ತಪ್ಪ ಅಂದ್ರೆ ಸೊ 2 ಡ್ಯಾಶ್ ಇರುತ್ತಲ್ಲ, ಮೇಲೆ ಲೈಕ್ ಆಪ್ಷನ್ಸ್ ನ ಕೊಟ್ಟಿರ್ತಾರೆ. ಸೊ ನೀವು ಯಾವ ಆಪ್ಷನ್ ಈ ಆನ್ಸರ್ಗೆ ಕರೆಕ್ಟ್ ಅಂತ ನಿಮಗೆ ಫೀಲ್ ಆಗುತ್ತೆ ಅದನ್ನ ಫಿಲ್ ಮಾಡ್ಬೋದು. ಬಟ್ ನಾನಿಲ್ಲಿ ಕ್ವಶನ್ ಪೇಪರ್ ರಿವ್ಯೂ ಮಾಡ್ತಿರೋದ್ರಿಂದ ಸೊ ಇದನ್ನು ಕೂಡ ಲೈಕ್ ಫಸ್ಟ್ ಪಾರ್ಟ್ ತರನೇನೆ ಲೈಕ್ ಸಿಂಪಲ್ ಡಬಲ್ ಡ್ಯಾಶ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ನೀವು ಎಕ್ಸಾಮ್ ಅಲ್ಲಿ ಮಾತ್ರ ನಿಮ್ಗೆ ಮೇಲೆ ಬಾಕ್ಸ್ ಅಲ್ಲಿ ಬರುತ್ತೆ.
ಓಕೆ. ಸೊ ನಾನು ಹೀಗೆ ಮಾಡಿದೀನಿ ಅಂದ್ರೆ ಇವಾಗ ಇಲ್ಲಿ ಬಾಕ್ಸ್ ಅಲ್ಲಿ ಆನ್ಸರ್ ಇದೆ ಅಂದ್ರೆ ಇವಾಗ ಕ್ವಶನ್ಗೆ ಆನ್ಸರ್ ಹುಡುಕಿ ಬರೀತೀರಾ, ಬಟ್ ಅದು ನಿಮ್ ಮೈಂಡ್ ಅಲ್ಲಿ ಕುತ್ಕೊಂಡಿರೋದಿಲ್ಲ. ಸೊ ಅದರಿಂದ ನಾನು ಆ ಬಾಕ್ಸ್ ನ ಹಾಕೊಂಡಲ್ಲೇ ಡೈರೆಕ್ಟ್ ಆಗಿ ಆನ್ಸರ್ಸ್ ನ ಫಿಲ್ ಮಾಡಿ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ಹೋಗೋಣ. ಫಸ್ಟ್ ಒನ್, ಡ್ಯಾಶ್ ಫಾಂಟ್ಸ್ ಆರ್ ಮೇಡ್ ಅಪ್ ಆಫ್ ಲೈನ್ಸ್ ಅಂಡ್ ಕರ್ವ್ಸ್ ಅಂಡ್ ಡ್ಯಾಶ್ ಫಾಂಟ್ಸ್ ಆರ್ ಮೇಡ್ ಅಪ್ ಆಫ್ ಡಾಟ್ಸ್. ಯಾವ ಫಾಂಟ್ ನನಗೆ ಲೈನ್ ಅಂಡ್ ಕರ್ವ್ ಇಂದ ಮಾಡಿದೆ ಮತ್ತೆ ಯಾವ ಫಾಂಟ್ ನನಗೆ ಡಾಟ್ಸ್ ಇಂದ ಮಾಡಿದೆ ಅಂತ ಫಸ್ಟ್ ಕ್ವಶನ್. Second question, the shortcut key for type tool is dash and for the type 1 path is dash. So type tool ಗೆ shortcut key ಏನು, type 1 path ಗೆ shortcut key ಏನು ಅಂತ second question. Third question, dash scale makes text wider or narrow and dash scale makes text taller or short ಅಂತ. ನಮಗೆ ಸ್ಕೇಲ್ ಆಪ್ಷನ್ ಇದೆ, ಅದು ಮಾಡೋದ್ರಿಂದ ನನಗೆ ಏನಾಗುತ್ತೆ, ಟೆಕ್ಸ್ಟ್ ಸ್ವಲ್ಪ ಅಗಲ ಆಗುತ್ತೆ. ಸೊ ಅದರಲ್ಲಿ ನಾನು ಯಾವ ಸ್ಕೇಲ್ ನ ಯೂಸ್ ಮಾಡಿದ್ರೆ ಅಗಲ ಆಗುತ್ತೆ ಅಥವಾ ಸಣ್ಣದಾಗುತ್ತೆ ಅಂತ, ಮತ್ತೆ ಯಾವ ಸ್ಕೇಲ್ ನ ಯೂಸ್ ಮಾಡಿದ್ರೆ ಉದ್ದ ಆಗುತ್ತೆ ಮತ್ತೆ ಉದ್ದ ಕಮ್ಮಿ ಆಗುತ್ತೆ ಅಂತ ಥರ್ಡ್ ಕ್ವಶನ್. Fourth one, the default stroke color is dash and the default fill color is dash. ಸೊ ನಾನೀಗ ಒಂದು ಶೇಪ್ ಅಲ್ಲಿ ಕಲರ್ ಅಥವಾ ಸ್ಟ್ರೋಕ್ ನ ಫಿಲ್ ಮಾಡಿದ್ರೆ, ಸೊ ಡಿಫಾಲ್ಟ್ ಆಗಿ ಯಾವ್ದು ಸ್ಟ್ರೋಕ್ ಕಲರ್ ಇರುತ್ತೆ ಮತ್ತೆ ಡಿಫಾಲ್ಟ್ ಆಗಿ ಫಿಲ್ ಅಂದ್ರೆ ಒಳಗಡೆ ಏನ್ ಫಿಲ್ ಆಗುತ್ತೆ ಅಂತ ಕ್ವಶನ್. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ವೆಕ್ಟಾರ್ ಇಮೇಜ್ ಅಥವಾ ವೆಕ್ಟಾರ್ ಫಾಂಟ್ಸ್ ನಮಗೆ ಲೈನ್ಸ್ ಅಂಡ್ ಕರ್ವ್ಸ್ ಇಂದ ಮಾಡುತ್ತೆ. ಬಿಟ್ ಮ್ಯಾಪ್ ಫಾಂಟ್ಸ್ ನಮಗೆ ಡಾಟ್ಸ್ ಇಂದ ಮಾಡಿರುತ್ತೆ. ಸೊ ಟೈಪ್ ಟೂಲ್ ಗೆ ಶಾರ್ಟ್ ಕಟ್ ಕೀ ಟಿ, ಅದೇ ರೀತಿ ಟೈಪ್ 1 ಪಾತ್ ಗೆ ಶಾರ್ಟ್ ಕಟ್ ಕೀ ಬಂದ್ಬಿಟ್ಟು ಶಿಫ್ಟ್ ಟಿ. ಓಕೆ, ಶಿಫ್ಟ್ ಕೀನ ನಾವು ನ್ಯಾವಿಗೇಷನ್ ಗೆ ಯೂಸ್ ಮಾಡ್ತೀವಿ ಒಂದು ಫ್ಲೈಔಟ್ ಅಲ್ಲಿ. ಓಕೆ, ಹಾರಿಜಾಂಟಲ್ ಸ್ಕೇಲ್ ನಮಗೆ ವೈಡರ್ ಮತ್ತೆ ನ್ಯಾರೋರ್ ಮಾಡುತ್ತೆ ಟೆಕ್ಸ್ಟ್ ನ. ವರ್ಟಿಕಲ್ ಸ್ಕೇಲ್ ನಮಗೆ ಟಾಲ್ ಮತ್ತೆ ಶಾರ್ಟ್ ಮಾಡುತ್ತೆ ಟೆಕ್ಸ್ಟ್ ನ. ಓಕೆ, ಹೀಗೆ ಉದ್ದುದ್ದ ಮಾಡ್ಬೇಕು ಅಂದ್ರೆ ಲೈಕ್ ನನಗೆ ವರ್ಟಿಕಲ್ ಸ್ಕೇಲ್ ನ ಯೂಸ್ ಮಾಡ್ಬೇಕು, ಅಡ್ಡ ಮಾಡ್ಬೇಕಂದ್ರೆ ಹಾರಿಜಾಂಟಲ್ ಸ್ಕೇಲ್ ನ ಯೂಸ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಡಿಫಾಲ್ಟ್ ಆಗಿ ಸ್ಟ್ರೋಕ್ ಕಲರ್ ಬಂದ್ಬಿಟ್ಟು ಬ್ಲಾಕ್ ಇರುತ್ತೆ, ಫಿಲ್ ಬಂದ್ಬಿಟ್ಟು ವೈಟ್ ಕಲರ್ ಇರುತ್ತೆ. ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ನೋಡೋಣ. ಡ್ಯಾಶ್ ಟೂಲ್ ಕಟ್ಸ್ ಥ್ರೂ ಆಬ್ಜೆಕ್ಟ್ ಅಂಡ್ ಡ್ಯಾಶ್ ಟೂಲ್ ಟ್ರಿಮ್ಸ್ ಅವೇ ಅನ್ವಾಂಟೆಡ್ ಏರಿಯಾ ಇನ್ ಎನ್ ಆಬ್ಜೆಕ್ಟ್. ಸೊ ಈಗ ಒಂದು ಆಬ್ಜೆಕ್ಟ್ ಇದೆ ಅಥವಾ ಒಂದು ಇಮೇಜ್, ಆಬ್ಜೆಕ್ಟ್ ಅನ್ನ ಇಮೇಜ್ ಆದ್ರೂ ಆಗಿರ್ಬೋದು ಅಥವಾ ಟೆಕ್ಸ್ಟ್ ಆದ್ರೂ ಆಗಿರ್ಬೋದು, ಎರಡನ್ನೂ ಸೇರಿ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಸೊ ಒಂದು ಆಬ್ಜೆಕ್ಟ್ ನೀವು ಇನ್ಸರ್ಟ್ ಮಾಡಿರ್ತೀರಾ ಅಥವಾ ಡ್ರಾ ಮಾಡಿರ್ತೀರಾ ಅಂದ್ರೆ ಅದನ್ನ ಕಟ್ ಮಾಡಬೇಕು ಅಂದ್ರೆ ಒಳಗಡೆ ಅದ್ರ ಮೂಲಕ ಕಟ್ ಆಗುತ್ತೆ. ಸೊ ಅವಾಗ ಒಂದು ಇಮೇಜ್ ಇದ್ರೆ ಅದು 2 ಪಾರ್ಟ್ ಆಗುತ್ತೆ ಅಥವಾ 2 ಭಾಗ ಆಗುತ್ತೆ, ಆಯ್ತಾ. ಸೊ ಅದ್ ಮಾಡ್ಬೇಕಂದ್ರೆ ಯಾವ ಟೂಲ್ ನ ಯೂಸ್ ಮಾಡ್ತೀವಿ ಮತ್ತೆ ಒಂದು ಯಾವ ಟೂಲ್ ಯೂಸ್ ಮಾಡ್ಕೊಂಡು, ಸೊ ಈಗ ನಾನು ಒಂದು ಇಮೇಜ್ ಅಥವಾ ಒಂದು ಆಬ್ಜೆಕ್ಟ್ ನ ಇನ್ಸರ್ಟ್ ಮಾಡ್ತೀನಿ ಅನ್ಕೊಳ್ಳಿ, ಅದ್ರಲ್ಲಿ ಕೆಲವು ಭಾಗ ಮಾತ್ರ ಬೇಕು, ಇನ್ ಕೆಲವು ಭಾಗ ಬೇಡ ಅಂದ್ರೆ ಟ್ರಿಮ್ ಮಾಡುತ್ತೆ. ಸೊ ಅದಕ್ಕೆ ಯಾವ ಆಪ್ಷನ್ ನ ಯೂಸ್ ಮಾಡ್ತೀವಿ ಅಂತ. ಸಿಕ್ಸ್ತ್ ಕ್ವಶನ್ ಬಂದ್ಬಿಟ್ಟು, ದ ಶಾರ್ಟ್ ಕಟ್ ಕೀ ಫಾರ್ ಝೂಮ್ ಇನ್ ಈಸ್ ಡ್ಯಾಶ್ ಅಂಡ್ ಝೂಮ್ ಔಟ್ ಇಸ್ ಡ್ಯಾಶ್. ಸೊ ಝೂಮ್ ಇನ್ ಗೆ ಶಾರ್ಟ್ ಕಟ್ ಕೀ ಏನು, ಝೂಮ್ ಔಟ್ ಗೆ ಶಾರ್ಟ್ ಕಟ್ ಕೀ ಏನು ಅಂತ ಕ್ವಶನ್. ಸೆವೆಂತ್ ಒನ್, ದ 2 types ಆಫ್ ಐ ಡ್ರಾಪರ್ ಟೂಲ್ಸ್ ಆರ್. 2 ವಿಧವಾದ ಐ ಡ್ರಾಪರ್ ಟೂಲ್ಸ್ ಯಾವ್ದು ಅಂತ ಕ್ವಶನ್. ಏಯ್ತ್ ಒನ್, ರೂಲರ್ ಅಪಿಯರ್ ಆನ್ ಡ್ಯಾಶ್ ಅಂಡ್ ಡ್ಯಾಶ್ ಆಫ್ ದ ಸೈಡ್ ಆಫ್ ದ ಇಮೇಜ್ ವಿಂಡೋ. ಸೊ ನಮ್ಗೆ ಒಂದು ಡಾಕ್ಯುಮೆಂಟ್ ಇದೆ ಅಂದ್ರೆ ಯಾವ ಸೈಡ್ ಅಲ್ಲಿ ನನಗೆ ರೂಲರ್ ಬರುತ್ತೆ ಅಂತ ಕ್ವಶನ್. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ನೈಫ್ ಟೂಲ್ ನ ಯೂಸ್ ಮಾಡ್ಕೊಂಡು ನಾನು ಆಬ್ಜೆಕ್ಟ್ ಥ್ರೂ ನಲ್ಲಿ ಕಟ್ ಮಾಡಬಹುದು. ಸೊ ಕ್ರಾಪ್ ಟೂಲ್ ನನಗೆ ಪಾರ್ಟ್ ಆಫ್ ದ ಇಮೇಜ್ ನ ಅನ್ವಾಂಟೆಡ್ ಏನಾದ್ರು ಇದ್ರೆ ಅದನ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ. ನೆಕ್ಸ್ಟ್, ಶಾರ್ಟ್ ಕಟ್ ಕೀ ಝೂಮ್ ಇನ್ ಗೆ ಕಂಟ್ರೋಲ್ ಪ್ಲಸ್, ಝೂಮ್ ಔಟ್ ಗೆ ಕಂಟ್ರೋಲ್ ಮೈನಸ್. 2 ವಿಧವಾದ ಐ ಡ್ರಾಪರ್ ಟೂಲ್ ಯಾವ್ದಾವ್ದಪ್ಪ ಅಂದ್ರೆ ಕಲರ್ ಐ ಡ್ರಾಪರ್ ಮತ್ತೆ ಅಟ್ರಿಬ್ಯೂಟ್ ಐ ಡ್ರಾಪರ್ ಅಂತ ಹೇಳ್ತೀನಿ. ರೂಲರ್ ಯೂಶಲಿ ನನಗೆ ಮೇಲ್ಗಡೆ ಮತ್ತೆ ಅಂದ್ರೆ ಟಾಪ್ ಅಂತ ಹೇಳ್ತೀವಿ, ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಬರುತ್ತೆ, ಅದನ್ನ ನಾನು ಲೆಫ್ಟ್ ಅಂತ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ನೋಡೋಣ. ನೈನ್ತ್ ಒನ್, ಡ್ಯಾಶ್ ಅಂಡ್ ಡ್ಯಾಶ್ ಆರ್ ದ 2 modes ಆಫ್ ಡಿಸ್ಪ್ಲೇಯಿಂಗ್ ದ ಫೋಟೋಶಾಪ್ ಟೂಲ್ ಬಾರ್. ಸೊ ನಾನು ಫೋಟೋಶಾಪ್ ಟೂಲ್ ಬಾರ್ ಇದೆಯಲ್ವಾ, ಅದನ್ನ ನೋಡೋದಕ್ಕೆ 2 ವಿಧ ಇದೆ, ಮೋಡ್ಸ್ ಇದೆ, ಅದು ಯಾವ್ಯಾವು ಅಂತ ಕೇಳ್ತಿದ್ದಾರೆ. 10th ಒನ್, dash palette is used to change foreground and background color and dash palette stores colors you need to use often. ಸೊ ಯಾವ ಪ್ಯಾಲೆಟ್ ನನಗೆ ಫೋರ್ಗ್ರೌಂಡ್ ಮತ್ತೆ ಬ್ಯಾಕ್ಗ್ರೌಂಡ್ ಕಲರ್ ನ ಚೇಂಜ್ ಮಾಡೋದಕ್ಕೆ ಕೊಡುತ್ತೆ, ಮತ್ತೆ ಯಾವ ಪ್ಯಾಲೆಟ್ ನನಗೆ ಯಾವ ಕಲರ್ಸ್ ಆಫನ್ ಆಗಿ ಅಂದ್ರೆ ಜಾಸ್ತಿ ಯೂಸ್ ಮಾಡ್ತೀನಲ್ಲ ಅದನ್ನ ಸ್ಟೋರ್ ಮಾಡ್ಕೊಡುತ್ತೆ. ಓಕೆ, 11th ಒನ್, ಡ್ಯಾಶ್ ಇಸ್ ಅ ಪಾರ್ಟ್ ಆಫ್ ಎ ಲೆಟರ್ ದಟ್ ಎಕ್ಸ್ಟೆಂಡ್ಸ್ ಅಬೌವ್ ದ ಎಕ್ಸ್ ಹೈಟ್. ಸೊ ನನಗೆ ಒಂದು ಟೆಕ್ಸ್ಟ್ ನಾನು ಟೈಪ್ ಮಾಡ್ತೀನಿ ಅಂದ್ರೆ ಯಾವ್ದೋ ಒಂದು ಲೆಟರ್ ಎಕ್ಸ್ ಹೈಟ್ ಅಂತ ಬರುತ್ತಲ್ವಾ, ಅದರ ಮೇಲೆ ಹೋಗೋದನ್ನ ಏನಂತ ಹೇಳ್ತೀವಿ. ಅಂಡ್ ಡ್ಯಾಶ್ ಇಸ್ ದ ಪಾರ್ಟ್ ಆಫ್ ದ ಲೆಟರ್ ದಟ್ ಎಕ್ಸ್ಟೆಂಡ್ಸ್ ಬಿಲೌಡ್ ಬೇಸ್ ಲೈನ್. ಸೊ ಬೇಸ್ ಲೈನ್ ಗಿಂತ ಕೆಳಗೆ ಬರುತ್ತಲ್ಲ ಅದನ್ನ ಏನಂತ ಹೇಳ್ತೀವಿ ಅಂತ ಕ್ವಶನ್. ಓಕೆ, 12th ಒನ್, ಡ್ಯಾಶ್ ಅಂಡ್ ಡ್ಯಾಶ್ ಆರ್ ದ 2 types ಆಫ್ ಕರ್ವಿಂಗ್. 2 ವಿಧವಾದ ಕರ್ವಿಂಗ್ ಯಾವುದು ಅಂತ ಕ್ವಶನ್. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ 2 ಮೋಡ್ ನಾವು ಫೋಟೋಶಾಪ್ ಅಲ್ಲಿ ನಮ್ಮ ಟೂಲ್ ಬಾರ್ ನ ಡಿಸ್ಪ್ಲೇ ಮಾಡೋದಕ್ಕೆ ಯೂಸ್ ಮಾಡೋದು ಯಾವ್ದಪ್ಪ ಅಂದ್ರೆ ಕಾಂಪ್ಯಾಕ್ಟ್ ಮತ್ತೆ ಎಕ್ಸ್ಟೆಂಡೆಡ್ ಅಂತ. ಸೊ ಕಲರ್ ಪ್ಯಾಲೆಟ್ ನನಗೆ ಫೋರ್ಗ್ರೌಂಡ್ ಮತ್ತೆ ಬ್ಯಾಕ್ ಗ್ರೌಂಡ್ ನ ಚೇಂಜ್ ಮಾಡೋದಕ್ಕೆ ಅವಕಾಶ ಕೊಡುತ್ತೆ, ಮತ್ತೆ ಸ್ವಾಚಸ್ ಪ್ಯಾಲೆಟ್ ಅನ್ನೋ ಏನ್ ಪ್ಯಾಲೆಟ್ ಇದೆ ಅದು ನಾನು ಯಾವ್ಯಾವ ಕಲರ್ ಯೂಸ್ ಮಾಡ್ತೀನಲ್ಲ ಅದನ್ನ ಸ್ಟೋರ್ ಮಾಡಿ ಇಟ್ಕೊಳುತ್ತೆ. ಅಸೆಂಡರ್ ಅನ್ನೋದು ಒಂದು ಪಾರ್ಟ್ ಆಫ್ ದ ಲೆಟರ್, ಅದು ಎಕ್ಸ್ ಹೈಟ್ ಗಿಂತ ಮೇಲ್ ಹೋಗುತ್ತೆ. ಡಿಸೆಂಡರ್ ಅನ್ನೋದು ಒಂದು ಪಾರ್ಟ್ ಆಫ್ ಎ ಲೆಟರ್ ದಟ್ ಎಕ್ಸ್ಟೆಂಡ್ಸ್ ಬಿಲೋ ದ ಬೇಸ್ ಲೈನ್ ಗಿಂತ ಕೆಳಗಡೆ ಹೋಗುತ್ತೆ. ಸೊ ಬೇಸ್ ಲೈನ್ ಅಂದ್ರೆ ಇವಾಗ ನಾರ್ಮಲ್ ಆಗಿ ಏನಾದ್ರು ಟೆಕ್ಸ್ಟ್ ಬರೆದ್ರೆ ಅಲ್ಲೊಂದು ಇಮ್ಯಾಜಿನರಿ ಲೈನ್ ಇರುತ್ತೆ ಅನ್ಕೊಳ್ಳಿ. ಸೊ ಎಲ್ಲಾ ಟೆಕ್ಸ್ಟ್ ಒಂದೇ ಸಮ ಅಂದ್ರೆ ಒಂದೇ ಲೈನ್ ಅಲ್ಲಿ ಬರುತ್ತಲ್ಲ, ಸೊ ಆ ಲೈನ್ ನಾವು ಬೇಸ್ ಲೈನ್ ಅಂತೀವಿ. ಅದ್ರ ಮೇಲೆ ಹೋದ್ರೆ ಅಸೆಂಡರ್ ಅಂತೀವಿ, ಕೆಳಗೆ ಬಂದ್ರೆ ಡಿಸೆಂಡರ್ ಅಂತೀವಿ. ಓಕೆ,
ಸೊ ಎರಡು ವಿಧವಾದ ಕರ್ನಿಂಗ್ ಯಾವ್ದಾವ್ದಪ್ಪ ಅಂದ್ರೆ ಆಪ್ಟಿಕಲ್ ಕರ್ನಿಂಗ್ ಮತ್ತೆ ಮೆಟ್ರಿಕ್ಸ್ ಕರ್ನಿಂಗ್. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ನೋಡೋಣ. Dash is a process of finalizing the document for print, and dash is the option to check a document for errors before printing. So ಯಾವ ಆಪ್ಷನ್ ಯೂಸ್ ಮಾಡಿದ್ರೆ ನಮ್ಗೆ ಡಾಕ್ಯುಮೆಂಟ್ ನ ಪ್ರಿಂಟ್ ಮಾಡ್ತೀವಲ್ಲ ಅದಕ್ಕಿಂತ ಫೈನಲೈಸ್ ಅನ್ನೋ ಪ್ರೋಸೆಸ್ ಆಗುತ್ತೆ. ಆಮೇಲೆ ಯಾವ ಆಪ್ಷನ್ ನ ಯೂಸ್ ಮಾಡಿದ್ರೆ ನನ್ನ ಡಾಕ್ಯುಮೆಂಟ್ ಅಲ್ಲಿ ಏನಾದ್ರೂ ಎರರ್ ಇದೆಯಾ ಅಂತ ಪ್ರಿಂಟಿಂಗ್ ಮುಂಚೆ ಚೆಕ್ ಮಾಡುತ್ತೆ ಅಂತ. ಓಕೆ, 14th one, dash fill is used to shade with single color and dash fill is used to shade with 2 or more colors with smooth progression. So ಯಾವ ಫಿಲ್ ನ ಯೂಸ್ ಮಾಡಿದ್ರೆ ನಾನು ಒಂದು ಇಮೇಜ್ ಅಥವಾ ಒಂದು ಆಬ್ಜೆಕ್ಟ್ ನ ಫಿಲ್ ಮಾಡ್ಬೇಕಂದ್ರೆ ಯಾವ ಫಿಲ್ ನ ಯೂಸ್ ಮಾಡಿದ್ರೆ ಸಿಂಗಲ್ ಕಲರ್ ಅಲ್ಲಿ ಫಿಲ್ ಮಾಡ್ಬೋದು, ಯಾವ ಫಿಲ್ ನ ಯೂಸ್ ಮಾಡಿದ್ರೆ ಎರಡು ಅಥವಾ ಜಾಸ್ತಿ ಕಲರ್ ಯೂಸ್ ಮಾಡಿ ಸ್ಮೂತ್ ಆಗಿ ಪ್ರೋಗ್ರೆಷನ್ ನಡೆಯುತ್ತೆ ಒಂದ್ ಕಲರ್ ಟು ಇನ್ನೊಂದು ಕಲರ್ ಅಂತ ಕೇಳ್ತಿದ್ದಾರೆ. 15th one, dash and dash or non-printing line used to align and place the objects in your drawing. So ಈಗ ನೀವು ಒಂದು ಡ್ರಾಯಿಂಗ್ ಒಂದು ಆಬ್ಜೆಕ್ಟ್ ನ ಪ್ಲೇಸ್ ಮಾಡ್ತಿರ್ತೀರಾ ಅಥವಾ ಡ್ರಾ ಮಾಡ್ತಿರ್ತೀರಾ ಅನ್ಕೊಳ್ಳಿ. ಸೊ ಅದನ್ನ ಒಂದೇ ಸಮ ಪ್ಲೇಸ್ ಮಾಡೋದಕ್ಕೆ ನಾವು ಯಾವ ನಾನ್ ಪ್ರಿಂಟಿಂಗ್ ಲೈನ್ಸ್ ನ ಯೂಸ್ ಮಾಡ್ತೀವಿ ಅನ್ನೋದು ಕ್ವಶನ್. 16th one, to view all pages in a multiple drawing, dash view is used and preview the drawing is dash use. ಸೊ ನೀವು ಒಂದು ಪೇಜ್ ಒಂದು ಡಾಕ್ಯುಮೆಂಟ್ ಮಾಡಿರ್ತೀರಾ ಅಥವಾ ಒಂದು ಡ್ರಾಯಿಂಗ್ ಮಾಡಿರ್ತೀರಾ ಅನ್ಕೊಳ್ಳಿ, ಎಲ್ಲಾ ಪೇಜಸ್ ಮಲ್ಟಿಪಲ್ ಡ್ರಾಯಿಂಗ್ ಅಲ್ಲಿ ವ್ಯೂ ಮಾಡ್ಬೇಕಂದ್ರೆ ಏನ್ ಆಪ್ಷನ್ ಯೂಸ್ ಮಾಡ್ತೀರಾ, ಏನ್ ಆಪ್ಷನ್ ಯೂಸ್ ಮಾಡ್ತೀರಾ, ಮತ್ತೆ ಅದನ್ನ ಪ್ರಿವ್ಯೂ ಮಾಡ್ಬೇಕಂದ್ರೆ ಏನ್ ಆಪ್ಷನ್ ಯೂಸ್ ಮಾಡ್ತೀರಾ ಅಂತ ಕ್ವಶನ್. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಪಬ್ಲಿಷಿಂಗ್ ಅನ್ನೋ ಪ್ರೋಸೆಸ್ ನ ಯೂಸ್ ಮಾಡಿದ್ರೆ ಸೊ ನಾನು ಪ್ರಿಂಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಡಾಕ್ಯುಮೆಂಟ್ ನ ಫೈನಲೈಸ್ ಮಾಡ್ಬೋದು. ಪ್ರಿಫ್ಲೈಟ್ ಅನ್ನೋ ಆಪ್ಷನ್ ನ ಯೂಸ್ ಮಾಡಿದ್ರೆ ಸೊ ನನ್ನ ಡಾಕ್ಯುಮೆಂಟ್ ಪ್ರಿಂಟ್ ಮಾಡೋದಕ್ಕಿಂತ ಮುಂಚೆ ಏನಾದ್ರು ಎರರ್ಸ್ ಇದ್ರೆ ಅದನ್ನ ತೋರಿಸುತ್ತೆ. ಓಕೆ, ಯೂನಿಫಾರ್ಮ್ ಫಿಲ್, ಸಿಂಗಲ್ ಕಲರ್ ಫಿಲ್. ಗ್ರೇಡಿಯಂಟ್ ಫಿಲ್ ಬಂದ್ಬಿಟ್ಟು ಎರಡಕ್ಕಿಂತ ಜಾಸ್ತಿ ಕಲರ್ ನ ಮಿಕ್ಸ್ ಮಾಡ್ಬೋದು, ಬಟ್ ಅದು ಸ್ಮೂತ್ ಆಗಿ ಪ್ರೋಗ್ರೆಷನ್ ಮಾಡುತ್ತೆ. ಓಕೆ, ಗ್ರಿಡ್ಸ್ ಮತ್ತೆ ಗೈಡ್ಸ್ ನ ಹಾಕಿದ್ರೆ ಅದು ನಾನು ಅಲೈನ್ ಮತ್ತೆ ಆಬ್ಜೆಕ್ಟ್ಸ್ ನ ಪ್ಲೇಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಅದು ನಾನ್ ಪ್ರಿಂಟೇಬಲ್. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸೊ ಎಲ್ಲಾ ಪೇಜಸ್ ನ ವ್ಯೂ ಮಾಡ್ಬೇಕಂದ್ರೆ ನಾವು ಪೇಜ್ ಸಾರ್ಟರ್ ನ ಯೂಸ್ ಮಾಡ್ತೀವಿ. ಸೊ ನನ್ ಡ್ರಾಯಿಂಗ್ ನ ವ್ಯೂ ಮಾಡಬೇಕು ಅಂದ್ರೆ ಫುಲ್ ಸ್ಕ್ರೀನ್ ಪ್ರಿವ್ಯೂ ಆಪ್ಷನ್ ನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ನೋಡೋಣ. Shades are created by adding dash to a color and tints are created by adding dash to a color. ಸೊ ಒಂದು ಕಲರ್ ಇದೆಯಲ್ಲ ಅದಕ್ಕೆ ಶೇಡ್ಸ್ ಹೇಗೆ ಕ್ರಿಯೇಟ್ ಮಾಡ್ತೀವಿ, ಯಾವ ಕಲರ್ ಆಡ್ ಮಾಡಿದ್ರೆ ಶೇಡ್ ಆಗುತ್ತೆ, ಯಾವ ಕಲರ್ ಆಡ್ ಮಾಡಿದ್ರೆ ಟಿಂಟ್ ಆಗುತ್ತೆ ಅಂತ ಕ್ವಶನ್ ಅಷ್ಟೇ. ಓಕೆ, 18th one, dash are individual slices of information that are stacked or moved to create your image. ಸೊ ಒಂದು ಇಮೇಜ್ ನ ಕ್ರಿಯೇಟ್ ಮಾಡ್ತೀವಿ ಅಲ್ವಾ, ಅವಾಗ ನನ್ನ ಸ್ಲೈಸಸ್ ಅಂದ್ರೆ ಚಿಕ್ಕ ಚಿಕ್ಕ ಇನ್ಫಾರ್ಮೇಶನ್ ಅಂತ ಕನ್ಸಿಡರ್ ಮಾಡಿ. ಚಿಕ್ಕ ಚಿಕ್ಕ ಇನ್ಫಾರ್ಮೇಶನ್ ಒಂದ್ರ ಮೇಲೆ ಒಂದು ಹಾಕಿದ್ರೆ ಅಥವಾ ಮೂವ್ ಮಾಡಿದಾಗ ನಮ್ಮ ಒಂದು ಇಮೇಜ್ ನ ಕ್ರಿಯೇಟ್ ಆಗುತ್ತೆ ಅನ್ನೋದು ಕ್ವಶನ್. ಸೆಕೆಂಡ್ ಒನ್ ಬಂದ್ಬಿಟ್ಟು ಡ್ಯಾಶ್ ಇಸ್ ಎ ಫೋಲ್ಡರ್ ಆಫ್ ಲೇಯರ್ ವಿಚ್ ಹೆಲ್ಪ್ಸ್ ಟು ಕೀಪ್ ಯುವರ್ ಲೇಯರ್ಸ್ ಆರ್ಗನೈಸ್. ಯಾವ್ದನ್ನ ನಾವು ಫೋಲ್ಡರ್ ಆಫ್ ಲೇಯರ್ಸ್ ಅಂತ ಹೇಳ್ತೀವಿ, ನನ್ನ ಇಮೇಜ್ ಇದೆಯಲ್ಲ ಅದನ್ನ ಲೇಯರ್ಸ್ ಎಲ್ಲ ಆರ್ಗನೈಸ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಇದು ಫೋಟೋಶಾಪ್ ಕ್ವಶನ್. 19th one, to select consecutive layer hold dash key and to select non-consecutive layer hold down dash key. ಸೊ ಕನ್ಸಿಕ್ಯೂಟಿವ್ ಲೇಯರ್ಸ್ ಅಂದ್ರೆ ಕಂಟಿನ್ಯೂಸ್ ಆಗಿರುವಂತ ಲೇಯರ್ಸ್ ನ ಸೆಲೆಕ್ಟ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ 1 2 3 4 ಲೇಯರ್ಸ್ ನ ಸೆಲೆಕ್ಟ್ ಮಾಡ್ಬೇಕಂದ್ರೆ ಯಾವ ಕೀನ ಪ್ರೆಸ್ ಮಾಡ್ತೀರಾ, ಲೈಕ್ 2 5 7 ಆ ತರ ಲೇಯರ್ಸ್ ನ ಸೆಲೆಕ್ಟ್ ಮಾಡ್ಬೇಕಂದ್ರೆ ಯಾವ ಕೀನ ಪ್ರೆಸ್ ಮಾಡ್ತೀರಾ ಅಂತ. 2 5 7 ನ ಸೆಲೆಕ್ಟ್ ಮಾಡೋದ್ರೆ ನಾನ್ ಕನ್ಸಿಕ್ಯೂಟಿವ್ ಲೇಯರ್ಸ್ ಅಂತ ಹೇಳ್ತೀವಿ. ಅದನ್ನ ಸೆಲೆಕ್ಟ್ ಮಾಡೋದಕ್ಕೆ ಯಾವ ಆಪ್ಷನ್ ನ ಯೂಸ್ ಮಾಡ್ತೀರಾ ಅಂತ. Last question, dash palettes lets you view and select, present, slice and dash palette lets you record, play, edit and delete individual action. ಸೊ ಯಾವ ಪ್ಯಾಲೆಟ್ ನನಗೆ ವ್ಯೂ ಮಾಡೋದಕ್ಕೆ, ಸೆಲೆಕ್ಟ್ ಮಾಡೋದಕ್ಕೆ, ಪ್ರೀಸೆಟ್ ಮಾಡೋದಕ್ಕೆ ಸ್ಲೈಡ್ಸ್ ನ ಹೆಲ್ಪ್ ಮಾಡುತ್ತೆ. ಆಮೇಲೆ ಯಾವ ಪ್ಯಾಲೆಟ್ ನನಗೆ ರೆಕಾರ್ಡ್, ಎಡಿಟ್, ಪ್ಲೇ ಮತ್ತೆ ಡಿಲೀಟ್ ಮಾಡೋದಕ್ಕೆ ಇಂಡಿವಿಜುವಲ್ ಆಕ್ಷನ್ಸ್ ನ ಹೆಲ್ಪ್ ಮಾಡುತ್ತೆ ಅಂತ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಶೇಡ್ಸ್ ಹೇಗೆ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ಬ್ಲಾಕ್ ಕಲರ್ ನ ಆಡ್ ಮಾಡಿ, ಟಿನ್ಸ್ ವೈಟ್ ಕಲರ್ ನ ಆಡ್ ಮಾಡಿ ಕ್ರಿಯೇಟ್ ಮಾಡ್ತೀವಿ. ಸೊ ಲೇಯರ್ಸ್ ಅಂದ್ರೆ ಈಗ ಒಂದೊಂದು ಇಂಡಿವಿಜುವಲ್ ಲೇಯರ್ಸ್ ಅಂದ್ರೆ ಲೈಕ್ ಇಂಡಿವಿಜುವಲ್ ಸ್ಲೈಸಸ್ ಆಫ್ ಇನ್ಫಾರ್ಮೇಶನ್ ಇರುತ್ತೆ, ಅದನ್ನೆಲ್ಲ ನಾವು ಸ್ಟಾರ್ಟ್ ಮಾಡ್ಬೋದು ಮತ್ತೆ ಮೂವ್ ಮಾಡ್ಬೋದು ಒಂದು ಇಮೇಜ್ ನ ಕ್ರಿಯೇಟ್ ಮಾಡ್ಬೇಕಂದ್ರೆ ಫೈನಲ್ ಇಮೇಜ್ ನ. ಅದೇ ಗ್ರೂಪ್ ಅನ್ನೋದು ಒಂದು ಫೋಲ್ಡರ್ ಅಥವಾ ಲೇಯರ್ದು ಒಂದು ಫೋಲ್ಡರ್, ಅದು ನನಗೆ ಲೇಯರ್ ಒಂದಾದ್ಮೇಲೆ ಯಾವ್ದು ಯಾವ್ದಾದ್ಮೇಲೆ ಯಾವ್ದು ಅಂತ. ಇವಾಗ ನನ್ ಕಣ್ಣು ಅಂದ್ರೆ ಕಣ್ಣಲ್ಲಿ ಇವಾಗ ಲೈಕ್ ವೈಟ್ ಪಾರ್ಟ್ ಒಂದ್ರಲ್ಲಿ ಹಾಕಿರ್ತೀನಿ, ಬ್ಲಾಕ್ ಪಾರ್ಟ್ ಒಂದ್ರಲ್ಲಿ ಹಾಕಿರ್ತೀನಿ, ಐ ಲ್ಯಾಶಸ್, ಐಬ್ರೋ ಅದೆಲ್ಲ ಒಂದೊಂದ್ರಲ್ಲಿ ಹಾಕಿರ್ತೀನಿ. ಲಾಸ್ಟ್ ಅಲ್ಲಿ ಈಗ ಐಸ್ ಅಂದ್ರೆ ನನ್ಗೆ ಐಬ್ರೋ, ಐ ಲ್ಯಾಶಸ್, ಬ್ಲಾಕ್ ಪಾರ್ಟ್, ವೈಟ್ ಪಾರ್ಟ್, ಕೆಳಗಡೆ ಕಣ್ಣಿನ ರೆಪ್ಪೆ ಎಲ್ಲ ಸೇರಿಸಿ ಬರುತ್ತೆ. ಸೊ ಇಂಡಿವಿಜುವಲ್ ಪಾರ್ಟ್ ನೆಲ್ಲ ಸೇರಿಸಿ ನಾನು ಒಂದು ಫೋಲ್ಡರ್ ಅಲ್ಲಿ ಹಾಕ್ಬೇಕಂದ್ರೆ ಗ್ರೂಪ್ ಅಲ್ಲಿ ಹಾಕೋಬಹುದು. ಓಕೆ, ನಾನು ಜಸ್ಟ್ ಒಂದು ಎಕ್ಸಾಂಪಲ್ ನ ಹೇಳ್ತಾ ಇದ್ದೀನಿ. 19th ಕನ್ಸಿಕ್ಯೂಟಿವ್ ಲೇಯರ್ ನ ಸೆಲೆಕ್ಟ್ ಮಾಡ್ಬೇಕಂದ್ರೆ ಶಿಫ್ಟ್ ಯೂಸ್ ಮಾಡ್ತೀವಿ, ನಾನ್ ಕನ್ಸಿಕ್ಯೂಟಿವ್ ಲೇಯರ್ಸ್ ಆದ್ರೆ ಕಂಟ್ರೋಲ್ ಯೂಸ್ ಮಾಡ್ತೀವಿ. ಸೊ ಸ್ಟೈಲ್ ಪ್ಯಾಲೆಟ್ಸ್ ನ ಯೂಸ್ ಮಾಡಿದ್ರೆ ನನಗೆ ಪ್ರೀಸೆಟ್ ಸ್ಟೈಲ್ಸ್ ನ ಸೆಲೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡುತ್ತೆ. ಆಕ್ಷನ್ ಪ್ಯಾಲೆಟ್ ನನಗೆ ರೆಕಾರ್ಡ್ ಮಾಡೋದಕ್ಕೆ, ಪ್ಲೇ ಮತ್ತೆ ಎಡಿಟ್ ಅಥವಾ ಡಿಲೀಟ್ ಮಾಡೋದಕ್ಕೆ ಪ್ರತಿಯೊಂದು ಆಕ್ಷನ್ ನ ಹೆಲ್ಪ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ನೋಡೋಣ. ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ಬಂದ್ಬಿಟ್ಟು ಟ್ರೂ ಆರ್ ಫಾಲ್ಸ್. ಸೊ ಈಗ ನನ್ಗೊಂದು ಕ್ವಶನ್ ಇರುತ್ತೆ, ಅದು ಆನ್ಸರ್
ಟ್ರೂ ಅಥವಾ ಫಾಲ್ಸ್ ಅಂತ ನೀವು ಮೆನ್ಷನ್ ಮಾಡ್ಬೇಕಾಗುತ್ತೆ. ಅದನ್ನ TF ಅಂತ ಮಾಡ್ಬಾರ್ದು, ಟಿಕ್ ರಾಂಗ್ ಅಂತ ಮಾಡಬಾರ್ದು. ಫುಲ್ ಟ್ರೂ ಅಥವಾ ಫಾಲ್ಸ್ ಅಂತ ಬರೀಬೇಕು. ಓಕೆ, ಸೊ ನೋಡೋಣ. Vector graphics need less memory when compared to bitmap graphics. So vector graphics ಫೈಲ್, ನಾನು ಒಂದು ಫೈಲ್ ನ ವೆಕ್ಟರ್ ಗ್ರಾಫಿಕ್ಸ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಅಥವಾ ಬಿಟ್ಮ್ಯಾಪ್ ಗ್ರಾಫಿಕ್ಸ್ ನ ಯೂಸ್ ಮಾಡ್ಕೊಂಡು ಮಾಡಿದ್ರೆ ವೆಕ್ಟರ್ ಗ್ರಾಫಿಕ್ಸ್ ಫೈಲ್ ಮೆಮೊರಿ ಕಮ್ಮಿ ಆಕ್ಯುಪೈ ಮಾಡುತ್ತೆ ಬಿಟ್ಮ್ಯಾಪ್ ಗ್ರಾಫಿಕ್ಸ್ ಕಂಪೇರ್ ಮಾಡಿದ್ರೆ ಅಂತ ಹೇಳ್ತಿದ್ದಾರೆ. ಸೆಕೆಂಡ್ ಒನ್, ದ ಶಾರ್ಟ್ಕಟ್ ಕೀ ಟು ಶೋ ಆರ್ ಹೈಡ್ ರೂಲರ್ ಇಸ್ Alt R. ನನ್ನ ರೂಲರ್ ಹೈಡು ಅನ್ನು ಹೈಡ್ ಆಗ್ಬೇಕಂದ್ರೆ ಶಾರ್ಟ್ಕಟ್ ಕೀ ಬಂದು Alt R ಅಂತ ಹೇಳ್ತಿದ್ದಾರೆ. ಯು ಕ್ಯಾನ್ ಅಪ್ಲೈ ಸ್ಟ್ರೋಕ್ ಅಂಡ್ ಫಿಲ್ ಫಾರ್ ಓಪನ್ ಪಾತ್. ಸೊ ನಾನು ಒಂದು ಓಪನ್ ಪಾತ್ ಇತ್ತಂದ್ರೆ ಅದಕ್ಕೆ ಸ್ಟ್ರೋಕ್ ಅಪ್ಲೈ ಮಾಡಬಹುದು ಮತ್ತೆ ಕಲರ್ ಕೂಡ ಫಿಲ್ ಮಾಡಬಹುದು ಅಂತ ಹೇಳ್ತಾರೆ. ಫೋರ್ತ್ ಒನ್, ಯು ಕ್ಯಾನ್ ಕ್ರಿಯೇಟ್ ಎನಿ ನಂಬರ್ ಆಫ್ ಮಾಸ್ಟರ್ ಪೇಜಸ್. ನಾನು ಒಂದು ಡಾಕ್ಯುಮೆಂಟ್ ಇತ್ತಂದ್ರೆ ಅದ್ರಲ್ಲಿ ಎಷ್ಟು ಬೇಕಾದ್ರೂ ಮಾಸ್ಟರ್ ಪೇಜಸ್ ನ ಕ್ರಿಯೇಟ್ ಮಾಡಬಹುದು ಅಂತ ಹೇಳ್ತಿದೆ. ಫಿಫ್ತ್ ಒನ್, CorelDRAW ಇಸ್ ಅ ರಾಸ್ಟರ್ ಬೇಸ್ಡ್ ಡ್ರಾಯಿಂಗ್ ಪ್ರೋಗ್ರಾಮ್. CorelDRAW ಒಂದು ರಾಸ್ಟರ್ ಬೇಸ್ಡ್ ಡ್ರಾಯಿಂಗ್ ಪ್ರೋಗ್ರಾಮ್ ಅಂತ ಹೇಳ್ತಿದ್ದಾರೆ. ಸಿಕ್ಸ್ತ್ ಒನ್, ಇನ್ CorelDRAW ಯು ಕ್ಯಾನ್ ಡ್ರಾ ಆರ್ಕ್ಸ್ ಅಂಡ್ ಪೈಸ್ ಯೂಸಿಂಗ್ ಎಲಿಪ್ಸ್ ಟೂಲ್. ಎಲಿಪ್ಸ್ ಟೂಲ್ ನ ಯೂಸ್ ಮಾಡ್ಕೊಂಡು CorelDRAW ಅಲ್ಲಿ ನಾವು ಆರ್ಕ್ ಮತ್ತೆ ಪೈ ನ ಡ್ರಾ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೆವೆಂತ್ ಒನ್, ದ ಎಕ್ಸ್ಟೆನ್ಷನ್ ಆಫ್ CorelDRAW ಫೈಲ್ ಇಸ್ CRL. ಸೊ ನಾನು ಒಂದು ಫೈಲ್ ನ ಸೇವ್ ಮಾಡಿದ್ರೆ CorelDRAW ನಲ್ಲಿ ಅದರ ಎಕ್ಸ್ಟೆನ್ಷನ್ ಬಂದ್ಬಿಟ್ಟು CRL ಅಂತ ಸೇವ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಏಟ್ ಒನ್, ಇನ್ ಫೋಟೋಶಾಪ್ ಬೈ ಡಿಫಾಲ್ಟ್ ದ ಬ್ಯಾಕ್ ಗ್ರೌಂಡ್ ಲೇಯರ್ ಇಸ್ ಲಾಕ್. ಸೊ ನೀವು ಹೊಸದಾಗಿ ಫೋಟೋಶಾಪ್ ಫೈಲ್ ನ ಓಪನ್ ಮಾಡಿರೋ ಫೈಲ್ ನೀವು ಅಂತ ಕೊಟ್ಟು ಅವಾಗ ನನ್ಗೊಂದು ಲೇಯರ್ ಬಂದಿರುತ್ತೆ ಡಿಫಾಲ್ಟ್ ಆಗಿ. ಆ ಲೇಯರ್ ಯಾವಾಗಲೂ ಲಾಕ್ ಆಗಿರುತ್ತೆ. ಅದರ ಹೆಸರು ಬಂದ್ಬಿಟ್ಟು ಬ್ಯಾಕ್ ಗ್ರೌಂಡ್ ಲೇಯರ್ ಅಂತ ಹೇಳ್ತಿದ್ದಾರೆ. ಓಕೆ, ನೈನ್ತ್ ಒನ್, ರಿವರ್ಟ್ ಆಪ್ಷನ್ ಇಸ್ ಯೂಸ್ ಟು ಕ್ಯಾನ್ಸಲ್ ಓನ್ಲಿ ದ ಲಾಸ್ಟ್ ಆಪರೇಷನ್. ಸೊ ರಿವರ್ಟ್ ಆಪ್ಷನ್ ಅನ್ನು ಯೂಸ್ ಮಾಡಿದ್ರೆ ಸೊ ನಾನು ಲಾಸ್ಟ್ ಏನ್ ಆಪರೇಷನ್ ಮಾಡಿದ್ನಲ್ಲ ಅದನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂತ ಕೇಳ್ತಿದ್ದೆ. ಟೆಂತ್ ಒನ್, ಹೈಯರ್ ರೆಸಲ್ಯೂಷನ್ ಇನ್ಕ್ರೀಸಸ್ ದ ಸೈಜ್ ಆಫ್ ದ ಫೈಲ್. ಸೊ ನನ್ನ ಫೈಲ್ದು ರೆಸಲ್ಯೂಷನ್ ತುಂಬಾ ಜಾಸ್ತಿ ಇತ್ತು ಅಂದ್ರೆ ಫೈಲ್ದು ಸೈಜ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ವೆಕ್ಟರ್ ಗ್ರಾಫಿಕ್ಸ್ ಲೈನ್ಸ್ ಅಂಡ್ ಕರ್ವ್ಸ್ ಇಂದ ಮಾಡಿರೋದ್ರಿಂದ ಲೆಸ್ ಮೆಮೊರಿನ ಆಕ್ಯುಪೈ ಮಾಡುತ್ತೆ. ಸೊ ಟ್ರೂ. ರೂಲರ್ಗೆ ಶಾರ್ಟ್ಕಟ್ ಕೀ ಬಂದ್ಬಿಟ್ಟು Alt R ಅಲ್ಲ, ಕಂಟ್ರೋಲ್ R. ಸೊ ಫಾಲ್ಸ್. ಸೊ ಒಂದು ಓಪನ್ ಪಾತ್ ಇತ್ತಂದ್ರೆ ನಾನು ಅದ್ರ ಒಳಗಡೆ ಕಲರ್ ಫಿಲ್ ಮಾಡಕ್ಕಾಗಲ್ಲ, ಯಾಕೆಂದ್ರೆ ಅದ್ರ ಕ್ಲೋಸ್ ಆಗಿದ್ರೆ ಅಲ್ವಾ ನಾನು ಕಲರ್ ಫಿಲ್ ಮಾಡೋದಕ್ಕಾಗತ್ತೆ, ಅದರಿಂದ ಫಾಲ್ಸ್. ಸೊ ನನಗೆ ಎಷ್ಟು ಬೇಕಾದ್ರೂ ಮಾಸ್ಟರ್ ಪೇಜಸ್ ನ ಕ್ರಿಯೇಟ್ ಮಾಡಬಹುದು. ಟ್ರೂ. CorelDRAW ನನಗೆ ರಾಸ್ಟರ್ ಬೇಸ್ಡ್ ಡ್ರಾಯಿಂಗ್ ಪ್ರೋಗ್ರಾಮ್ ಅಲ್ಲ, ಅದು ಆಬ್ಜೆಕ್ಟ್ ಓರಿಯೆಂಟೆಡ್ ಅಥವಾ ವೆಕ್ಟರ್ ಬೇಸ್ಡ್ ಡ್ರಾಯಿಂಗ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಸೊ ಅದರಿಂದ ಫಾಲ್ಸ್. CorelDRAW ನಲ್ಲಿ ನಾನು ಎಲಿಪ್ಸ್ ಟೂಲ್ ನ ಯೂಸ್ ಮಾಡ್ಕೊಂಡು ಆರ್ಕು ಮತ್ತೆ ಪೈನ ಡ್ರಾ ಮಾಡಬಹುದು. ಸೊ ಟ್ರೂ. ಸೊ ಎಕ್ಸ್ಟೆನ್ಷನ್ ಆಫ್ CorelDRAW ಬಂದು CRL ಅಲ್ಲ. ಸೊ ಫಾಲ್ಸ್. ಇನ್ ಫೋಟೋಶಾಪ್ ಅಲ್ಲಿ ಡಿಫಾಲ್ಟ್ ಆಗಿ ನೀವು ಒಂದು ಫೈಲ್ ನ್ಯೂ ಅಂತ ಕೊಟ್ಟಾಗ ಒಂದು ಲೇಯರ್ ಇನ್ಸರ್ಟ್ ಆಗಿರುತ್ತೆ, ಆ ಲೇಯರ್ ಹೆಸರು ಬ್ಯಾಕ್ ಗ್ರೌಂಡ್ ಲೇಯರ್ ಅಂತ, ಅದು ಯಾವಾಗಲೂ ಲಾಕ್ ಆಗಿರುತ್ತೆ. ಸೊ ಟ್ರೂ. ರಿವರ್ಟ್ ಆಪ್ಷನ್ ನಾನು ಯೂಸ್ ಮಾಡಿದ್ರೆ ಸೊ ಲಾಸ್ಟ್ ಎಲ್ಲಿವರೆಗೂ ಸೇವ್ ಮಾಡಿರ್ತೀರಲ್ಲ ಅಲ್ಲಿವರೆಗೂ ನನ್ನ ಡಾಕ್ಯುಮೆಂಟ್ ಮತ್ತೆ ಬರುತ್ತೆ, ಆಯ್ತಾ. ಲಾಸ್ಟ್ ಆಪರೇಷನ್ ಅಲ್ಲ, ಲಾಸ್ಟ್ ಸೇವ್ಡ್. ಓಕೆ, ಅದರಿಂದ ಫಾಲ್ಸ್. ಹೈಯರ್ ರೆಸಲ್ಯೂಷನ್ ಇನ್ಕ್ರೀಸಸ್ ಸೈಜ್ ಆಫ್ ದ ಫೈಲ್. ಸೊ ಆಗ್ಲೇ ಹೇಳ್ದಂಗೆ ರೆಸಲ್ಯೂಷನ್ ಜಾಸ್ತಿ ಆದಂಗೆ ಫೈಲ್ ಸೈಜ್ ಜಾಸ್ತಿ ಆಗುತ್ತೆ ಅಂತ. ಸೊ ಟ್ರೂ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ನೋಡೋಣ. ಸೊ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ಬಂದು ಫಿಲ್ ವಿತ್ ಸೂಟಬಲ್ ವರ್ಡ್ಸ್ ಅಂತ. ಸೊ ಒಂದು ಕ್ವಶನ್ ಇರುತ್ತೆ, ಅದಕ್ಕೆ 5 ಆಪ್ಷನ್ಸ್ ಇರುತ್ತೆ. ಸೊ ಕ್ವಶನ್ ನೋಡ್ಕೊಂಡು 5 ಆಪ್ಷನ್ಸ್ ಬರೀಬೇಕಾಗುತ್ತೆ. ಇಲ್ಲಾಂದ್ರೆ ಎಕ್ಸ್ಪ್ಯಾನ್ಸ್ ಅಥವಾ ಬೇರೆ ಏನಾದ್ರು ಲೆಫ್ಟ್ ಸೈಡ್ ಅಲ್ಲಿ ಕೇಳಿರ್ತಾರೆ, ಅದಕ್ಕೆ ಕರೆಕ್ಟ್ ಆನ್ಸರ್ನ ರೈಟ್ ಸೈಡ್ ಅಲ್ಲಿ ಬರೀಬೇಕಾಗುತ್ತೆ. ಸೊ ಚೆಕ್ ಮಾಡ್ಕೊಳ್ಳೋಣ. ಅದು ಮೆನ್ಷನ್ ದ ಡಿಫರೆಂಟ್ ಶೇಪ್ಸ್ ಆಫ್ ರೌಂಡೆಡ್ ಕಾರ್ನರ್ ಫಾರ್ ಅ ರೆಕ್ಟಾಂಗಲ್ ಇನ್ InDesign. ಸೊ ನೀವು ಒಂದು InDesign ಅಲ್ಲಿ ಒಂದು ರೆಕ್ಟಾಂಗಲ್ ನ ಇನ್ಸರ್ಟ್ ಮಾಡಿದ್ರೆ ಅದ್ರ ಮೂಲೆಯಲ್ಲಿ ಹಾಕುವಂತದನ್ನ ನಾವು ರೌಂಡೆಡ್ ಕಾರ್ನರ್ ಆಪ್ಷನ್ಸ್ ಅಂತ ಹೇಳ್ತೀವಿ. ಯಾವ ಡಿಫರೆಂಟ್ ರೌಂಡೆಡ್ ಕಾರ್ನರ್ ಆಪ್ಷನ್ಸ್ ಇದೆ ನಾವು ರೆಕ್ಟಾಂಗಲ್ ಗೆ InDesign ಅಲ್ಲಿ ಅಂತ ಕೇಳ್ತಿದ್ದಾರೆ. ಸೊ ಆನ್ಸರ್ ಚೆಕ್ ಮಾಡ್ಕೊಳ್ಳೋಣ. ಫ್ಯಾನ್ಸಿ, ಬಿವೆಲ್, ಇನ್ಸೆಟ್, ಇನ್ವರ್ಸ್ ರೌಂಡೆಡ್ ಮತ್ತೆ ರೌಂಡೆಡ್. ಓಕೆ, ರೈಟ್ ದ ಶಾರ್ಟ್ಕಟ್ ಕೀ ಫಾರ್ ದ ಫಾಲೋಯಿಂಗ್. ಸೊ ಇದಕ್ಕೆ ಶಾರ್ಟ್ಕಟ್ ಕೀ ಬರೀರಿ ಅಂತ. ಇದು InDesign ಕ್ವಶನ್. ಓಕೆ, ಸೆಲೆಕ್ಷನ್ ಟೂಲ್, ರೆಕ್ಟಾಂಗಲ್ ಟೂಲ್, ಗ್ಯಾಪ್ ಟೂಲ್, ಎಲಿಪ್ಸ್ ಟೂಲ್, ಪೆನ್ಸಿಲ್ ಟೂಲ್. ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೆಲೆಕ್ಷನ್ ಟೂಲ್ ಗೆ ಶಾರ್ಟ್ಕಟ್ ಕೀ ಬಂದ್ಬಿಟ್ಟು V ಅಥವಾ ಎಸ್ಕೇಪ್, ರೆಕ್ಟಾಂಗಲ್ ಟೂಲ್ ಗೆ M, ಗ್ಯಾಪ್ ಟೂಲ್ ಗೆ U, ಎಲಿಪ್ಸ್ ಟೂಲ್ ಗೆ L, ಪೆನ್ಸಿಲ್ ಟೂಲ್ ಗೆ N. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ನೋಡೋಣ. ಮೆನ್ಷನ್ ದ ಟ್ಯಾಪ್ ಇನ್ ವೆಲ್ಕಮ್ ಸ್ಕ್ರೀನ್ ಆಫ್ CorelDRAW. ಸೊ CorelDRAW ಓಪನ್ ಮಾಡಿದ ತಕ್ಷಣ ನನಗೆ ಒಂದು ಸ್ಕ್ರೀನ್ ಬರುತ್ತಲ್ಲ, ಅದನ್ನು ವೆಲ್ಕಮ್ ಸ್ಕ್ರೀನ್ ಅಂತ ಹೇಳ್ತೀನಿ. ಸೊ ವೆಲ್ಕಮ್ ಸ್ಕ್ರೀನ್ ಅಲ್ಲಿರುವಂತ ಟ್ಯಾಬ್ಸ್ ಆಪ್ಷನ್ ಹೆಸರೇನು ಅಂತ ಕೇಳ್ತಾ ಇದೆ. ಸೊ ಚೆಕ್ ಮಾಡ್ಕೊಳ್ಳೋಣ. ಕ್ವಿಕ್ ಸ್ಟಾರ್ಟ್, ವಾಟ್ಸ್ ನ್ಯೂ, ಲರ್ನಿಂಗ್ ಟೂಲ್ಸ್, ಗ್ಯಾಲರಿ, ಅಪ್ಡೇಟ್ಸ್. ಓಕೆ, ಮೆನ್ಷನ್ ದ 5 ಟೈಪ್ಸ್ ಆಫ್ ಟೆಕ್ಸ್ಟ್ ಅಲೈನ್ಮೆಂಟ್ ಇನ್ CorelDRAW. ಸೊ ಟೆಕ್ಸ್ಟ್ ಅಲೈನ್ಮೆಂಟ್ 5 ವಿಧವಾದ ಟೆಕ್ಸ್ಟ್ ಅಲೈನ್ಮೆಂಟ್ CorelDRAW ನಲ್ಲಿ ಇರುವಂತದ್ದು ಯಾವ್ದು ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಅಲೈನ್ ಲೆಫ್ಟ್, ಅಲೈನ್ ರೈಟ್, ಅಲೈನ್ ಸೆಂಟರ್, ಫುಲ್ ಜಸ್ಟಿಫೈ ಮತ್ತೆ ಫೋರ್ಸ್ ಜಸ್ಟಿಫೈ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ನೋಡೋಣ. ಲಿಸ್ಟ್ ದ ಬಟನ್ಸ್ ಅಥವಾ ಆಪ್ಷನ್ಸ್ ಅಟ್ ದ ಬಾಟಮ್ ಆಫ್ ಲೇಯರ್ ಪ್ಯಾನಲ್. ಸೊ ಲೇಯರ್ ಪ್ಯಾನಲ್ ನ ನೋಡಿದ್ರೆ ನಾವು ಫೋಟೋಶಾಪ್ ಅಲ್ಲಿ ಸೊ ಕೆಳಗಡೆ ನನಗೆ ಕೆಲವೊಂದು ಆಪ್ಷನ್ ಅಥವಾ ಬಟನ್ಸ್ ಇರುತ್ತೆ. ಸೊ ಅದು ಯಾವ್ದು ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಎಷ್ಟೊಂದು ಬಟನ್ಸ್ ಇದೆ, ಜಸ್ಟ್ ಫೈನಲ್ ಲಿಸ್ಟ್ ಮಾಡಿದ್ರೆ ಸಾಕು. ಓಕೆ, ಲೇಯರ್ ಲಿಂಕ್ಸ್, ಲೇಯರ್ ಸ್ಟೈಲ್, ಅಡ್ಜಸ್ಟ್ಮೆಂಟ್ ಲೇಯರ್, ಲೇಯರ್ ಮಾಸ್ಕ್, ಕ್ರಿಯೇಟ್ ನ್ಯೂ ಗ್ರೂಪ್, ಲೇಯರ್, ಡಿಲೀಟ್ ಲೇಯರ್. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಅಂದ್ರೆ ಕ್ರಿಯೇಟ್ ನ್ಯೂ ಗ್ರೂಪ್ ಬೇರೆ, ಲೇಯರ್ ಬೇರೆ ಅಥವಾ ಡಿಲೀಟ್ ಲೇಯರ್ ಬೇರೆ. ಸೊ ಅದರಲ್ಲಿ ಯಾವ್ದಾದ್ರು ಬರೀಬಹುದು. ಓಕೆ, ಯಾಕೆಂದ್ರೆ 5 ಅಷ್ಟೇ ಲಿಸ್ಟ್ ಮಾಡೋದಕ್ಕೆ ಕೇಳಿದ್ದಾರೆ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ. ಸೊ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಸ್ಕೋರ್ನ ಕೂಡ ಕಮೆಂಟ್ ಮಾಡಿ. ಸೊ ಈ ತರ ವಿಡಿಯೋಸ್ ನಿಮ್ಗೆ ಹೆಚ್ಚು ಹೆಚ್ಚು ನೋಡ್ಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. For more details, contact me at rashmimahesh@gmail.com. So, on YouTube handle name banbuto Rashmi Mahesh. Okay. Meet you all in my next video. Bye bye from Rashmi.